ನಾನು ಯುದ್ಧದಲ್ಲಿ ಏನಾದ್ರು ಗಾಯಗೊಂಡ್ರೆ ತಕ್ಷಣವಾಗಿ ಆರಾಮಾಗ್ತಕ್ಕಂಥ ವೈಶಿಷ್ಟ್ಯಪೂರ್ಣ ಇರತಕ್ಕಂಥ ಗಿಡಮೂಲಿಕೆಗಳು ಈ ಬೆಟ್ಟದಲ್ಲಿ ಸಿಗ್ತವೆ. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಇದೇನು ಸರ್ ಕೋಟೆನ ಅರಮನೆ, ನನಗೆ ಇಷ್ಟೊಂದು ಅದ್ಭುತವಾದಂಥ ವೈಭವೀಕೃತವಾದಂಥ ಇಷ್ಟು ವಿಶಾಲವಾದಂಥ ಅರಮನೆನ ನೋಡ್ತಾ ಇದ್ದೆ ಫಸ್ಟ್ ಟೈಮು. ಏಕೆಂದರೆ ನಾವು ನಡೆದಾಡೋಕ್ಕಾಗಲ್ಲ ಅಂತ ಬೈಕ್ ತಗೊಬಂದಿದ್ದೀವಿ. ಆವಾಗಿನ ಕಾಲದಲ್ಲಿ ರಾಜರಾಗಿರ್ಬೋದು, ಸೈನಿಕರಾಗಿರ್ಬೋದು, ಈ ಅರಮನೆ ಒಳಗಡೆನೆ ಒಂದು ಕೋಟೆಯಿಂದ ಇನ್ನೊಂದು ಕೋಟೆ, ಇನ್ನೊಂದು ಬಾಗಿಲಿಗೆ ಹೋಗ್ಬೇಕಂದ್ರೆ ಕುದುರೆ ತಗೋಬೇಕಿತ್ತು. ನಡ್ಕೊಂಡು ಇನ್ನೆಷ್ಟು ಬೇಗ ಹೋಗಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನೂ ಸಾಕಷ್ಟು ಇದೆ ಬನ್ನಿ ಮೇಡಮ್. ಈಗ ಗುಲ್ಗಂಜಿ ಗುಡ್ಡ ಅಂತ ಇದೆ, ಕಾಟಣ ಗುಡ್ಡ ಅಂತ ಇದೆ, ಅದನ್ನೆಲ್ಲ ನೋಡೋಣ ಬನ್ನಿ ಮೇಡಮ್. ಓಕೆ, ನಡೀರಿ ಸರ್. ಹಾಗಾದ್ರೆ ಅನೇಕ ವೀರಗಳನ್ನ ಇಲ್ಲಿ ವೀರಗಳನ್ನ ನೋಡಿದಾಗ ಒಂದು ಅರ್ಥ ಆಗುತ್ತೆ. ಇಲ್ಲಿ ಅನೇಕ ವೀರ ಸೇನಾನಿಗಳು ಮಡಿದಂಥ ನಾಡು ನೆಲ, ಅದ್ರ ಮೇಲೆ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ಬಂದರೆ ಒಂದೊಂದು ಕಲ್ಲು ಕೂಡ ಒಂದು ಕತೆ ಹೇಳ್ತವೆ. ನಿಜ, ಪ್ರತಿಯೊಂದು ಕೂಡ ಇಲ್ಲಿ ಸುತ್ತಮುತ್ತ ನಾವು ನೋಡಿದಾಗ ಇಲ್ಲಿ ಕೂಡ ಕೆಲವೊಂದು ಈಗ ಶತ್ರುಗಳು ಏನಾದರೂ ಬಂದರು ಅಂದರೆ ಅಲ್ಲಿಂದ ಮೇಲಿಂದನೇ ಸೈನಿಕರಿಗೆ ಒಂದಿಷ್ಟು ಇರ್ಕೊಳ್ಳೋಕ್ಕೆ ವ್ಯವಸ್ಥೆಯಾಗಿ ಆ ಕಲ್ಲುಗಳನ್ನು ಬಳಸ್ಕೊಂಡಿದ್ದಾರೆ ಮೇಡಮ್. ಅಂದರೆ ಅಲ್ಲಿ ನೋಡಿ ಚಪ್ಪಡಿ ಕಲ್ಲು ಅಂದರೆ ನೆರಳಾಗಲಿ ಅಥವಾ ಅಲ್ಲಿ ವಾಸವಾಗಿ ಯೋಗ್ಯವಾಗಿರ್ತಕ್ಕಂಥ ಸ್ಥಳಗಳನ್ನು ಮಾಡ್ಕೊಂಡಿದ್ದಾರೆ ಮೇಡಮ್. ಹಾಗೆ ಅಲ್ಲಿ ಕಲ್ಲುಗಳನ್ನು ಇಟ್ಟಿದ್ದಾರೆ ಮೇಡಮ್, ಅಲ್ಲೊಂದು. ಅಂದರೆ ಅವೆಲ್ಲವು ಶತ್ರುಗಳು ಬಂದರೆ ಅಕಸ್ಮಾತ್ ಅದ್ರಲ್ಲಿ ಅಲ್ಲಿಂದ ಮೇಲೆ ತಳ್ಳಕ್ಕೆ ಕೂಡ ಅವು ಸಹಾಯಕ ಆಗ್ತಾ ಇದ್ವು. ಅಲ್ಲ ಸರ್, ಬಂಡೆ ನೋಡಿದ್ರೆ ಎಷ್ಟು ಇಳಿಜಾರಲ್ಲಿ ಇದೆಯಲ್ಲ, ಕಲ್ಲು ನೋಡಿ ಎಷ್ಟು ಗ್ರಿಪ್ಪಲ್ಲಿ ಕುತ್ಕೊಂಡಿದೆ. ಅದು ಈ ಸೃಷ್ಟಿಯ ವೈಚಿತ್ರ್ಯ ಮೇಡಮ್. ಅವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತವೆ ಎಂಬುದೇ ಇದುವರೆಗೂ ಕೂಡ ಯಾರು ಕೂಡ ಕಂಡಿಡಕ್ಕೆ ಆಗ್ತಾ ಇಲ್ಲ. ಸರ್, ಇಲ್ಲಿ ನೋಡಿದ್ರೆ ಅನೇಕ ಬೆಟ್ಟಗಳು ಕಾಣಿಸುತ್ತೆ ಕೋಟೆ ಒಳಗಡೆ. ಎಷ್ಟು ಬೆಟ್ಟಗಳಿದೆ ಸರ್ ಮೇಡಮ್? ಈಗ ನಾವು ನಿಂತಿರ್ತಕ್ಕಂಥದ್ದು ಇದು ಮತ್ತೆ ಆ ಭಾಗ, ಈ ಎದುರುಗಡೆ ಇರ್ತಕ್ಕಂಥದ್ದು ಮತ್ತೆ ಆ ಕಡೆದು ಆ ಗುಲ್ಗಂಜಿ ಗುಡ್ಡ ಅಂತ ಕರಿತೀವಿ. ಅಂದರೆ ಗುಲ್ಗಂಜಿ ಗುಡ್ಡ ಅಂದರೆ ಅಂದಿನ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅಂದರೆ ನಮಗೆ ಶುಶ್ರೂಷೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಡಾಕ್ಟರ್ ಈ ರೀತಿಯ ವ್ಯವಸ್ಥೆ ಇದ್ದಿಲ್ಲ. ಅಂದರೆ ಅವತ್ತು ಏನಿದ್ರು ಸಸ್ಯ ಸಂಪನ್ಮೂಲಗಳನ್ನು ಬಳಸ್ಕೊಂಡೇ ಅವರು ತಮ್ಮ ವೈದ್ಯೋಪಚಾರಗಳನ್ನು ಮಾಡ್ತಾಯಿದ್ರು. ಅದೇ ಅಲ್ವಾ ಸರ್ ಇವಾಗ ನಾವು ಹೇಳೋದು ಆಯುರ್ವೇದ ಅಂತ. ಅವತ್ತು ಕೂಡ ಯಾವುದೇ ವೀರ ತಾನು ಯುದ್ಧದಲ್ಲಿ ಏನಾದ್ರು ಗಾಯಗೊಂಡ್ರೆ ತಕ್ಷಣವಾಗಿ ಆರಾಮಾಗ್ತಕ್ಕಂಥ ವೈಶಿಷ್ಟ್ಯಪೂರ್ಣ ಇರತಕ್ಕಂಥ ಗಿಡಮೂಲಿಕೆಗಳು ಈ ಬೆಟ್ಟದಲ್ಲಿ ಸಿಗ್ತವೆ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಇಲ್ಲಿ ಕೂಡ ಪ್ರತಿ ವರ್ಷ ಆಯುರ್ವೇದಿಕ ಪಂಡಿತರು ಏನಿದ್ದಾರೆ ಇಲ್ಲಿ ಬಂದ್ಬಿಟ್ಟು 1-2 ದಿನ ಇದ್ದು ಇಲ್ಲಿರ್ತಕ್ಕಂಥ ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ಅವ್ರು ಔಷಧಕ್ಕೆ ಬಳಸ್ಕೊಳ್ತಾರೆ ಮೇಡಮ್. ಇವಾಗ್ಲೂ ಕೂಡ ಬರ್ತಾರೆ ಮೇಡಮ್. ಹಾಗಾದ್ರೆ ಇದು ಒಂದು ಆಯುರ್ವೇದ ಗಿಡಮೂಲಿಕೆಗಳ ಸಸ್ಯ ಸಂಪತ್ತಿರುವಂತಹ ಒಂದು ಗುಲ್ಗಂಜಿ ಬೆಟ್ಟ. ಗುಲ್ಗಂಜಿ ಬೆಟ್ಟ ಮೇಡಮ್. ಗುಲ್ಗಂಜಿ ಅಂತ ಹೆಸರಿಟ್ಟಿದೆ. ಅದಕ್ಕೆ ಗುಲ್ಗಂಜಿ ಬೆಟ್ಟ ಅಂತಂದ್ರೆ ಹೆಸರಿಟ್ಟಿದ್ದಾರೆ ಮೇಡಮ್. ಅಂದ್ರೆ ಅವತ್ತು ಯುದ್ಧ ತಕ್ಷಣಕ್ಕೆ ಆರಾಮಾಗ್ತಕ್ಕಂಥ ಸಸ್ಯಗಳು ಇಲ್ಲಿದ್ದು ಅಂತ ಮೇಡಮ್. ಏನು ಗಾಯ ಆಯ್ತು ಅಂದ್ರೆ ಅದು ಗಾಯ ಹಚ್ಚಿದ್ಕೊಂಡ್ರೆ ಮತ್ತೆ ಯುದ್ಧಕ್ಕೆ ರೆಡಿ ಆಗ್ಬೇಕಲ್ಲ ಮೇಡಮ್. ಮತ್ತೆ ಈಗ ಒಂದಿಷ್ಟು ಎಲ್ಲೋ ಅರ್ಧಂಬರ್ಧ ನೋವಾಗಿತ್ತಂದ್ರೆ ಅದನ್ನ ಗುಣಪಡಿಸ್ಕೊಂಡು ಮತ್ತೆ ತಾನು ಯುದ್ಧಕ್ಕೆ ಸನ್ನದ್ಧನಾಗಲಿಕ್ಕೆ ಈ ಸಸ್ಯ ಸಂಪತ್ತು ಸಹಕಾರಿಯಾಗಿತ್ತು. ಓಕೆ, ಮತ್ತೆ ಇನ್ನು ಯಾವ್ದು ಬೆಟ್ಟಗಳಿದೆ ಸರ್ ಮೇಡಮ್? ಈಗ ನಾವು ಇದು ಮುಂದೆ ಹೋದ್ರೆ ಅದೇ ಕುಮಾರರಾಮನ ಬೆಟ್ಟ. ಯಾವುದು? ಈಗ ಇದ್ರ ಮುಂದೆ ಮೇಲೆ ಹತ್ಬೇಕು. ಓಕೆ, ನಂತರ ಆ ಕಡೆ ಬೊಲ್ಲನ ಕೆರೆ ಅಂತ ಇದೆ, ಅದನ್ನೆಲ್ಲ ನೋಡ್ಬೋದು ಮೇಡಮ್. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗುಲ್ಗಂಜಿ ಬೆಟ್ಟದಲ್ಲಿ ಅನೇಕ ಸೇನಾನಿಗಳು ಮತ್ತು ಇಲ್ಲಿ ಕಾಯಿಲೆ ಪಟ್ಟಂತಹ ಪ್ರಜೆಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ರಾಜರಾಗಿರ್ಬೋದು, ಆವಾಗ ಒಂದು ಸಂಜೀವಿನಿ ಸಂಪತ್ತಿಲ್ಲಿ ಸಿಗ್ತದೆ. ನಿಜ ಮೇಡಮ್, ನಿಜ ಮೇಡಮ್. ಅದಕ್ಕೂ ಏನಂದರೆ ನಮ್ಮಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಸಾಕಷ್ಟು ಈ ಮಂತ್ರ ತಂತ್ರಗಳಿಗೆ ಕೂಡ ಸಾಕಷ್ಟು ಬಳಕೆ ಆಗ್ತಕ್ಕಂಥ ಸಸ್ಯ ಸಂಪತ್ತು ಕೂಡ ಇಲ್ಲಿದೆ ಅಂದ್ಬಿಟ್ಟು ಸಾಕಷ್ಟು ಜನ ಬರ್ತಾರೆ ಮೇಡಮ್. ಮಂತ್ರ ತಂತ್ರಗಳಂತ ಹೇಳಿದ್ರೆ ಏನು ಹೇಳ್ತಿದ್ದೀರಾ ಸರ್? ಮಾಟ ಮಂತ್ರ ಆ ರೀತಿ ಯಾವುದಾದ್ರೂ ಪರಿಣಾಮಕಾರಿ ಏನಾದರೂ ಅವ್ರ ದೇಹದ ಮೇಲೆ ಪ್ರಯೋಗ ಆಗಿದ್ರೆ ಅದನ್ನು ಹೊರಗಡೆ ಹಾಕ್ತಕ್ಲಿಕ್ಕೆ ಆ ರೀತಿ ಎಲ್ಲ ಗಿಡಗಳು ಸಿಗ್ತವೆ ಮೇಡಮ್. ಅಂದರೆ ಅದರಿಂದ ಮುಕ್ತಿ ಹೊಂದೋದಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯಕ ಆಗಿ ಸಸ್ಯ ಸಂಪತ್ತಿದೆ ಮೇಡಮ್. ಇದೇ ಹಳೆ ಕಾಲದಲ್ಲಿ ನಮ್ಮ ರಾಜರು ಯಾವ ರೀತಿ ಒಂದು ಪದ್ಧತಿನ ಉಪಯೋಗಿಸ್ತಾ ಇದ್ರು, ಮತ್ತೆ ನಮ್ಮ ಪೂರ್ವಜರು ಯಾವ ರೀತಿ ಒಂದು ಪದ್ಧತಿನ ಅನುಕರಣೆ ಮಾಡ್ತಾ ಇದ್ರು, ಅದನ್ನೇ ಇವಾಗ ನಾವು ಅನುಕರಣೆ ಮಾಡ್ತಿದ್ವಿ. ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ವಿ, ಆಯುರ್ವೇದಿಕ್, ನಾಟಿ ಔಷಧಿ ಅಂತ. ಅದಕ್ಕೆ ಇವಾಗ ಮಾರ್ಕೆಟ್ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡ್ತಾ ಇದ್ರೆ, ಅವಾಗ ಹಂಗಲ್ಲ. ಇವಾಗಲೇ ಸ್ಥಳೀಯವಾಗಿ ಅಲ್ಲೇ ಸುತ್ತಮುತ್ತ ಸಿಗುವಂತ ಒಂದು ಬೆಟ್ಟದಿಂದ ತಂದಂತ ಒಂದು ಗಿಡಮೂಲಿಕೆಗಳಿಂದ ತಕ್ಷಣವಾಗಿ ವಾಸಿ ಆಗ್ತೈತೆ. ಯಾಕೆ ಅಂದ್ರೆ ಅದಷ್ಟು ಪರಿಶುದ್ಧವಾಗಿತ್ತು, ಯಾವುದೇ ರೀತಿ ಕೆಮಿಕಲ್ ರೂಪ ಪಡೆದಿರ್ಲಿಲ್ಲ. ಇವಾಗ ನಾವು ಒಂದು ಮೆಡಿಕಲ್ಗೆ ಹೋಗಿ ಒಂದು ಔಷಧಿ ತಗೊಂಡ್ರೆ ಅದು ಎಷ್ಟೊಂದು ಕೆಮಿಕಲ್ ಪಡೆದಿದೆ ಅಂತ ಎಲ್ಲರಿಗೂ ಸೈಡ್ ಎಫೆಕ್ಟ್ ಬಹಳ ಇವಾಗ
ಹಾಗಾಗಿ ಬೇಗ ಎಲ್ಲ ಕಾಯಿಲೆಗಳು ಗುಣ ಆಗ್ತಾ ಇದ್ದು, ಅದು ಕತ್ತಿಯಿಂದ ಆಗಿದ್ದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು ಅಥವಾ ಮಾನಸಿಕವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂಥ ಕಾಯಿಲೆಗಳು ಯಾವುದೇ ಆದರೂ ಕೂಡ ಆವಾಗ ಎಲ್ಲ ಉಪಯೋಗಿಸ್ತಿದ್ದೆ ನಾಟಿ ಔಷಧಿ ಮತ್ತು ಸಸ್ಯಗಳ ಸಂಪನ್ಮೂಲಗಳನ್ನ ಹೊರೆ ಹೊಮ್ತಾ ಇದ್ರು. ಮತ್ತು ಇವಾಗ ಅದನ್ನು ಪಥ್ಯಗಳ ಮುಖಾಂತರ ಅಂತ ನಮ್ಮ ಗಂಡುಗಲಿ ಕುಮಾರರಾಮ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ತಂದೆ ಕಾಲದಲ್ಲಿ ಮತ್ತು ಗಂಡುಗಲಿ ಕುಮಾರರಾಮನ ಕಾಲದಲ್ಲಿ ಅನೇಕ ಯುದ್ಧಗಳಾಯಿತು. ಯುದ್ಧ ಸಂದರ್ಭದಲ್ಲಿ ಸೈನಿಕರು ಸಾವನ್ನಪ್ತಾರೆ, ಕೆಲವೊಬ್ಬರಿಗೆ ತುಂಬ ಏಟಾಗಿರುತ್ತೆ, ಗಾಯಗಳಾಗಿರುತ್ತೆ. ಅವಾಗ ಎಲ್ಲಿಗೆ ಹೋಗ್ಬೇಕಿತ್ತು? ಅದಕ್ಕೋಸ್ಕರ ಸಾಮ್ರಾಜ್ಯದಲ್ಲಿ ತಮ್ಮ ಸೈನಿಕರ ಹಿತದೃಷ್ಟಿಗೋಸ್ಕರ, ಪ್ರಜೆಗಳ ಹಿತದೃಷ್ಟಿಗೋಸ್ಕರನೇ ಒಂದು ಸಸ್ಯ ಸಂಪನ್ಮೂಲಗಳನ್ನ ಸ್ವಇಚ್ಛೆಯಿಂದ ಬಳಸ್ತಾ ಇದ್ರು. ಮತ್ತು ನೈಸರ್ಗಿಕವಾಗಿ ಸಿಗ್ತಾ ಇತ್ತು, ಅದನ್ನು ಸಮಯಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇದ್ರು. ಆ ಒಂದು ಪರಿಣಿತಿಯನ್ನು ಹೊಂದಿದ್ರು. ಅವತ್ತು ಕೂಡ ನಾಟಿ ಔಷಧಿಯನ್ನು ಕೊಡ್ತಕ್ಕಂಥ ವೈದ್ಯರು ಕೂಡ ಇದ್ರು ನಮ್ಮಲ್ಲಿ. ಅದು ಅವತ್ತು ಬಹುಪಯೋಗಿ ಆಗಿತ್ತು. ಇದನ್ನು ಬೇರೆಯವರು ಕೂಡ ತಗೊಂಡು ಹೋಗ್ಬಿಟ್ಟು ತಾವು ಕೂಡ ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ಅವತ್ತಿನ ವ್ಯವಸ್ಥೆಯಲ್ಲಿ ಇತ್ತು ಮೇಡಮ್. ಮತ್ತು ಈ ಗುಲಗಂಜಿ ಬೆಟ್ಟದಲ್ಲಿ ತಂದಂಥ ಔಷಧಿಗಳಾಗಿರ್ಬೋದು, ಗಿಡಮೂಲಿಕೆಗಳಿಂದ ಗಂಡುಗಲಿ ಕುಮಾರರಾಮ ಅವ್ರಿಗೆ ದೆಹಲಿ ಸುಲ್ತಾನರ ಆಕ್ರಮಣ ಮಾಡಿದಾಗ ಇಲ್ಲಿ ಬಂದಾಗ ಗಾಯಗಳಾಗಿರ್ತಾರಲ್ಲ ಸೈನಿಕರು, ಅವ್ರಿಗೆ ಈ ಬೆಟ್ಟದಿಂದಲೇ ತಂದ ಔಷಧಿನ ಹಚ್ಚಿದ್ದಾರೆ. ಅಲ್ಲ, ಅಲ್ಲಿ ರೆಡಿ ಇರುತ್ತೆ ಮೇಡಮ್. ಅವಾಗೆಲ್ಲ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಇತ್ತು ಅವತ್ತಿಗೆ. ಈ ತಪ್ಪಲ ಯಾವುದಕ್ಕೆ ಬಳಕೆ ಬರ್ತದೆ ಈಗ ನಮಗೆ ಗೊತ್ತಿಲ್ಲ, ಬರೀ ಬೇವಿನ ತಪ್ಪಲ, ಮಾವಿನ ತಪ್ಪಲ ಮಾತ್ರ ಗೊತ್ತು. ಅದು ಬಿಟ್ಟು ಬೇರೆ ಯಾವುದೋ ತೋರಿಸಿ ಕೂಡ ಗೊತ್ತಿಲ್ಲ. ಅದೆಲ್ಲದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕಂತಂದು ಅವತ್ತು ಈ ವ್ಯವಸ್ಥೆಗಿತ್ತು. ಹಾಗೆ ಅವರು ಕೂಡ ಅದ್ರ ಜೊತೆಗೆ ಸ್ಟೋರ್ ಇರ್ತಾಯಿದ್ರು. ಯುದ್ಧದ ಸಂದರ್ಭದಲ್ಲಿ ಅವರು ಕೂಡ ಗಾಯ ಆದವರಿಗೆ ಔಷಧೋಪಚಾರ, ಫಸ್ಟ್ ಏಡ್ ಮಾಡೋಕೆ ಕೂಡ ಇರ್ತಾಯಿದ್ರು ವೈದ್ಯರು. ಹಾಗೆ ನಾವು ಈಗ ಸಸ್ಯ ಸಂಪತ್ತು ಬಗ್ಗೆ ಮಾತಾಡಿದ್ವಲ್ಲ, ಹಾಗೆ ಇಲ್ಲಿನ ಒಂದು ಗಿಡ ಟಣಕಿನ ಮರ ಅಂತ, ಅದು ಭಾಳ ಪ್ರಮುಖವಾಗಿ ಈ ಪ್ರದೇಶದಲ್ಲೇ ಸಿಗ್ತಕ್ಕಂಥದ್ದು. ಹಾಗಾದರೆ ಈ ಟಣಕಿನ ಮರ ಯಾಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ವಿಶ್ವಪ್ರಸಿದ್ಧ ಆಗಿರ್ತಕ್ಕಂಥ ಕರಕುಶಲತೆಗೆ ಬೇಕಾಗಿರ್ತಕ್ಕಂಥ ಕಿನ್ನಾಳ ಕಲೆ ನಾವೇನು ಇವತ್ತು ವಿಶ್ವವ್ಯಾಪಿಯಾಗಿ ಗುರುತಿಸ್ತಾ ಇದ್ದೀವಿ. ಆ ಕಿನ್ನಾಳ ಕಲೆಯ ಗೊಂಬೆಗಳನ್ನು ತಯಾರು ಮಾಡೋದಕ್ಕೆ ಈಗ ನಮ್ಮ ಮೇಲೆ ನೇರವಾಗಿ ಸಿಲ್ವರ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಆ ಮರವನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಅಂದರೆ ಅತಿ ಹೆಚ್ಚು ಈ ಕುಮಟದುರ್ಗ ಪರಿಸರದಲ್ಲೇ ಅದು ಬೆಳೀತಾ ಇತ್ತು. ಅದರ ನಂತರ ವಿಜಯನಗರ ಅರಸರು ಕೂಡ ಆ ಕಲೆಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟು ಇವತ್ತಿಗೂ ಕೂಡ ಈ ಗೊಂಬೆ ತಯಾರು ಮಾಡಲಿಕ್ಕೆ ಇದೇ ಮರಗಳನ್ನು ತಯಾರಕರಿದ್ದಾರೆ, ಇದನ್ನೇ ಆಶ್ರಯಿಸಿದ್ದಾರೆ ಮೇಡಮ್. ಹಾಗೆ ನಾವು ನೋಡ್ಬೋದು ಸಾಕಷ್ಟು ಹಳೆದುಳಿದ ಪಳವಳಿಕೆಗಳಲ್ಲಿ ಈಗ ನೋಡ್ತಕ್ಕಂಥ ಭಗ್ನಗೊಂಡಿರ್ತಕ್ಕಂಥ ಮೂರ್ತಿಯನ್ನು ನೋಡಿರಿ ಮೇಡಮ್. ಇದು ಭಾಳ ವಿಶೇಷವಾಗಿದೆ. 2 ಪಾದರಕ್ಷೆಗಳು ಇದ್ದಾವೆ, ಅಂದರೆ ಇಲ್ಲಿ ಹೊಡೆದಾಕಿದ್ದಾರೆ. ಒಂದು ಪಾದ ಮಾತ್ರ ಕ್ರಾಸ್ ಆಗಿದೆ, ಒಂದು ನೇರಕ್ಕಿದೆ, ಒಂದು ಕ್ರಾಸ್ ಇದೆ, ಆಮೇಲೆ ಒಂದು ಚೇಳಿದೆ. ಇಲ್ಲಿ 3 ಜನ ಯಕ್ಷ ದೇವತೆಗಳಿದ್ದಾರೆ. ಹಾಗೆ ಇಲ್ಲಿ ಕೂಡ ಒಂದು ದೇವರ ಹೊಟ್ಟೆಯ ಭಾಗ ಇದೆ ನೋಡಿ ಮೇಡಮ್. ಅಂದರೆ ಇದು ಕೂಡ ಮೂರ್ತಿ ಬಗ್ಗೆ ಅಷ್ಟೊಂದು ಸ್ಪಷ್ಟನೆ ಇಲ್ಲ. ಈ ಥರದ ಮೂರ್ತಿಗಳು ಸಾಕಷ್ಟು ನಮ್ಮ ಕುಮಟದುರ್ಗ ಪರಿಸರದಲ್ಲಿ ಹಾಳಾಗಿ ಹೋಗಿದ್ದಾವೆ ಮೇಡಮ್. ಕುಮಟದುರ್ಗದಲ್ಲಿ ಅನೇಕ ದೇವಸ್ಥಾನಗಳಿದ್ದು ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಮೇಡಮ್. ಇಲ್ಲಿ ಕೂಡ ದೈವಾರಾಧನೆ ಮತ್ತು ನಂಬಿಕೆ ಮತ್ತು ಪೂಜಾ ಕೈಂಕರ್ಯಗಳು ಕೂಡ ಕುಮಟದುರ್ಗ ನಡೀತಾ ಅನ್ನೋದಕ್ಕೆ ಸಾಕ್ಷಿ ಆಗಿದೆ ಮೇಡಮ್. ಸ್ನೇಹಿತರೆ, ನೀವು ನೋಡಿದ್ರಲ್ಲ ಗುಲಗಂಜಿ ಬೆಟ್ಟದ ವಿಶೇಷತೆ ಹೇಗಿದ್ದು, ಗಂಡಿಗಲಿ ಕುಮಾರರಾಮ ಅವ್ರಿಗೂ ಮತ್ತು ಈ ಕೋಟೆಯಲ್ಲೂ ಗುಲಗಂಜಿ ಬೆಟ್ಟ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಈ ವಿಡಿಯೋ ನೋಡಿದ್ರಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಏನೇ ಇದ್ರೂ ತಪ್ಪದೆ ಕಮೆಂಟ್ಸ್ ಮಾಡಿ. ಮಿಸ್ ಮಾಡ್ದಲೇ ಡಿಜಿಟಲ್ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.